ನಮಸ್ತೆ ಕರ್ನಾಟಕ 1 ಟಿವಿಗೆ ಸ್ವಾಗತ. ರಾಷ್ಟ್ರ ಪ್ರಶಸ್ತಿ ವಿಜೇತ ಚಲನಚಿತ್ರ ನಿರ್ಮಾಪಕ ಪ್ರೀತಮ್ ಶೆಟ್ಟಿ ಅವರ ಶಿಷ್ಯರಾದ ರಿಷಿತ್ ಶೆಟ್ಟಿ ತಮ್ಮ ಚೊಚ್ಚಲ ಸಿನಿಮಾ ನಿರ್ದೇಶಿಸಿದ್ದಾರೆ. ಕರಾವಳಿ ಭಾಗದ ಪ್ರೇಮ್ ಕಥೆಯನ್ನ ಮಾರ್ನಮಿ ಚಿತ್ರ ಒಳಗೊಂಡಿದೆ. ಇಷ್ಟು ದಿನ ಸೀರಿಯಲ್ಗಳ ಮೂಲಕ ಮನರಂಜಿಸ್ತಾ ಇದ್ದ ರಿತ್ವಿಕ್ ಚಿತ್ರದ ಮಾರ್ನಮಿ ಸಿನಿಮಾದಲ್ಲಿ ನಾಯಕನಾಗಿ ರಗಡ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಈಗಾಗಲೇ ಮಾರ್ನಮಿ ಸಿನಿಮಾದ 2 ಟೀಸರ್ಗಳು ಬಿಡುಗಡೆಯಾಗಿದ್ದು, ಇದೀಗ ಇಂಟ್ರೊಡಕ್ಷನ್ ಟೀಸರ್ ಲಾಂಚ್ ಮಾಡಲಾಗಿದೆ. ಇತ್ತೀಚೆಗೆ ಈ ಚಿತ್ರದ ನಾಯಕ ರಿತ್ವಿಕ್ ಮಟ್ಟದ್ ಅವರ ಜನ್ಮದಿನವಿತ್ತು. ಅಂದು ಚಿತ್ರತಂಡ ಇಂಟ್ರೊಡಕ್ಷನ್ ಟೀಸರ್ ಅನಾವರಣ ಮಾಡಿದೆ. ರಿತ್ವಿಕ್ ಹುಟ್ಟುಹಬ್ಬದ ಪ್ರಯುಕ್ತ ಅವರ ಪಾತ್ರವನ್ನ ಪರಿಚಯ ಮಾಡಿಸುವಂತಹ ಟೀಸರ್ ಅನ್ನ ಚಿತ್ರತಂಡ ಉಡುಗೊರೆಯಾಗಿ ನೀಡಿದೆ. ಅನುರೂಪ, ಗಿಣಿರಾಮ ಹಾಗೂ ನಿನಗಾಗಿ ಧಾರಾವಾಹಿಗಳಿಂದ ಪ್ರಖ್ಯಾತಿ ಪಡೆದಿರುವ ನಾಯಕ ರಿತ್ವಿಕ್ ಮಟ್ಟದ್ ಈ ಸಿನಿಮಾದಲ್ಲಿ ರಗಡ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ. ಗುಣಾತ್ಯ ಪ್ರೊಡಕ್ಷನ್ಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಮಾರ್ನಮಿ ಟೀಸರ್ ವೀಕ್ಷಣೆಗೆ ಲಭ್ಯವಾಗಿದೆ. ಶೀಘ್ರದಲ್ಲೇ ಟ್ರೇಲರ್ ಬರಲಿದೆ ಎಂದು ಚಿತ್ರತಂಡ ತಿಳಿಸಿದೆ. ಮಾರ್ನಮಿ ಸಿನಿಮಾ ಸದ್ಯ ಪೋಸ್ಟ್ ಪ್ರೊಡಕ್ಷನ್ ಹಂತದಲ್ಲಿದ್ದು, ಚಿತ್ರ ಸೆಪ್ಟೆಂಬರ್ನಲ್ಲಿ ತೆರೆ ಕಾಣುವ ಸಾಧ್ಯತೆ ಇದೆ. ಇನ್ನು ಮಾರ್ನಮಿ ಸಿನಿಮಾವನ್ನ ಗುಣಾತ್ಯ ಪ್ರೊಡಕ್ಷನ್ಸ್ ಮೂಲಕ ಶಿಲ್ಪಾ ನಿಶಾಂತ್ ನಿರ್ಮಾಣ ಮಾಡಿದ್ದಾರೆ. ರಿಷಿತ್ ಶೆಟ್ಟಿ ನಿರ್ದೇಶನದ ಮಾರ್ನಮಿ ಚಿತ್ರದಲ್ಲಿ ರಿತ್ವಿಕ್ ಅವರಿಗೆ ಜೋಡಿಯಾಗಿ ಚೈತ್ರಾ ಜೆ ಆಚಾರ್ ಅಭಿನಯಿಸಿದ್ದಾರೆ. ಅಲ್ಲದೆ ಸೋನು ಗೌಡ, ಸುಮನ್ ತಲ್ವಾರ್, ಜ್ಯೋತಿಷ್ ಶೆಟ್ಟಿ, ಪ್ರಕಾಶ್ ತುಮಿನಾಡು, ಸ್ವರಾಜ್ ಶೆಟ್ಟಿ, ಮೈಮ್ ರಾಮದಾಸ್, ಚೈತ್ರಾ ಶೆಟ್ಟಿ, ರೋಚಿತ್ ಮುಂತಾದ ಕಲಾವಿದರನ್ನ ಸಿನಿಮಾದಲ್ಲಿ ಕಾಣಬಹುದು. ಜೊತೆಗೆ ಚರಣ್ ರಾಜ್ ಅವರ ಸಂಗೀತ, ಶಿವಸೇನಾ ಛಾಯಾಗ್ರಹಣ ಮಾರ್ನಮಿ ಚಿತ್ರದಲ್ಲಿದೆ. ವರ್ಷ ಆಚಾರ್ ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ. ಕಿರುತೆರೆಯಲ್ಲಿ ಮಿಂಚ್ತಾ ಇದ್ದ ರಿತ್ವಿಕ್ ಈಗ ಹಿರಿತೆರೆಯ ಅವರ ಮಾರ್ನಮಿ ಸಿನಿಮಾದಲ್ಲಿ ರಗಡ್ ಪಾತ್ರದೊಂದಿಗೆ ಕಾಣಿಸಿಕೊಳ್ಳುತ್ತಿದ್ದಾರೆ. ಗಿಫ್ಟ್ ಬಾಕ್ಸ್ ಚಿತ್ರದ ನಂತರ ಸಮಯ ತೆಗೆದುಕೊಂಡ ರಿತ್ವಿಕ್ ಮಟ್ಟದ್ ಮತ್ತೆ ಬೆಳ್ಳಿ ತೆರೆಗೆ ಮರಳಿದ್ದಾರೆ. ಅಲ್ಲದೆ ಒಂದೊಳ್ಳೆಯ ಕತೆ ಹಾಗೂ ತಂಡದೊಂದಿಗೆ ರಿತ್ವಿಕ್ ಮಟ್ಟದ್ ರೀ ಎಂಟ್ರಿ ಕೊಟ್ಟಿದ್ದಾರೆ. ಇನ್ನು ಟೀಸರ್ ಬಿಡುಗಡೆ ನಂತರ ಮಾತನಾಡಿದ ನಾಯಕ ರಿತ್ವಿಕ್ ಸಂತಸ ವ್ಯಕ್ತಪಡಿಸಿದ್ದಾರೆ. ಇವತ್ತು ಈ ಜರ್ನಿ ನೋಡಿದಾಗ ಹೆಮ್ಮೆ ಅನ್ಸುತ್ತೆ. ಈ ಪಯಣವನ್ನ ಇಷ್ಟು ಚೆನ್ನಾಗಿ ಮುಗಿಸ್ತೇವೆಂದು ಅಂದ್ಕೊಂಡಿರ್ಲಿಲ್ಲ. ಇದು ಸಾಧ್ಯವಾಗಿದ್ದು ನಿಶಾಂತ್ ಸರ್ ಹಾಗೂ ಶಿಲ್ಪಾ ಮೇಡಮ್ ಅವರಿಂದ. ಈ ರೀತಿಯ ನಿರ್ಮಾಪಕರು ಇಂಡಸ್ಟ್ರಿಗೆ ಮತ್ತು ಹೊಸಬ್ರಿಗೆ ಬೇಕು. ಹೊಸಬ್ರಿಗೆ ದುಡ್ಡು ಹಾಕಿ ಅದ್ಭುತ ಪ್ರಾಡಕ್ಟ್ ಹೊರತೆಗೆಯುವುದು ಅಷ್ಟು ಸುಲಭ ಅಲ್ಲ. ಇದು ನನಗೆ ಸಿಕ್ಕಿರೋದು ಅದ್ಭುತವಾದ ಬರ್ತ್ಡೇ ಗಿಫ್ಟ್. ನಿರ್ದೇಶಕ ಶೆಟ್ರು ನನಗೆ ತಮ್ಮನ ರೀತಿ. ಅವರು ನಿರ್ದೇಶಕರಾಗಿರುವುದು, ಅದರಲ್ಲಿ ನಾನು ನಟಿಸ್ತಾ ಇರುವಂತದ್ದು ತುಂಬಾ ಖುಷಿಯ ವಿಷಯ ಎಂದು ಮಾರ್ನಮಿ ಟೀಸರ್ ಬಳಿಕ ನಾಯಕ ರಿತ್ವಿಕ್ ಮಟ್ಟದ್ ಹೇಳಿದ್ದಾರೆ. ಚಿತ್ರದ ಡೈರೆಕ್ಟರ್ ರಿಷಿತ್ ಶೆಟ್ಟಿ ಮಾತನಾಡಿ, ಮಾರ್ನಮಿ ಸಿನಿಮಾದ ಮೊದಲೆರಡು ಟೀಸರ್ಗೆ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ. ಈಗ ರಿಲೀಸ್ ಆಗಿರುವ ಟೀಸರ್ಗೂ ಅದೇ ರೀತಿ ಸಪೋರ್ಟ್ ಇರಲಿ. ಎಲ್ಲರೂ ಸಿನಿಮಾ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಸ್ನೇಹಿತ ಸುದೀಪ್ ಬರೆದ ಕತೆ ಇದು. ಆ ಕತೆ ರಿತ್ವಿಕ್ಗೆ ಹೇಳಿದೆ. ಅಲ್ಲಿಂದ ಜರ್ನಿ ಶುರುವಾಯ್ತು. ನಿಶಾಂತ್ ಸರ್ ಸಿಕ್ಕಿದ್ರು. ಈಗ ಇದು ಇಲ್ಲಿಗೆ ಬಂದ್ ನಿಂತಿದೆ ಎಂದು ಟೀಸರ್ ರಿಲೀಸ್ ನಂತರ ಹೇಳಿದ್ರು. ಈ ವೇಳೆ ನಿರ್ಮಾಪಕ ನಿಶಾಂತ್ ಅವರು ಚಿತ್ರದ ಕುರಿತು ಮಾತನಾಡಿದ್ದಾರೆ. ಟೀಸರ್ ಈಗ ಬಿಡುಗಡೆಯಾಗಿದೆ. ಶೀಘ್ರದಲ್ಲೇ ಟ್ರೇಲರ್ ಬರಲಿದೆ. ಚಿತ್ರೀಕರಣ ಮುಕ್ತಾಯ ಆಗಿದ್ದು, ಪೋಸ್ಟ್ ಪ್ರೊಡಕ್ಷನ್ ಕೆಲಸ ನಡೀತಾ ಇದೆ. ಸೆಪ್ಟೆಂಬರ್ನಲ್ಲಿ ಸಿನಿಮಾವನ್ನ ಬಿಡುಗಡೆ ಮಾಡುವ ಯೋಚನೆ ಇದೆ ಅಂತ ನಿಶಾಂತ್ ತಿಳಿಸಿದ್ದಾರೆ. ಬೆಂಗಳೂರಿನ ಶೇಟನ್ ಹೋಟೆಲ್ನಲ್ಲಿ ಮಾರ್ನಮಿ ಟೀಸರ್ ಲಾಂಚ್ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಸಮಾರಂಭದಲ್ಲಿ ಇಡೀ ಮಾರ್ನಮಿ ಚಿತ್ರತಂಡದೊಂದಿಗೆ ನಟ ರಿಷಿ, ನಿರ್ದೇಶಕ ಸಿಂಪಲ್ ಸುನಿ, ಬಿಗ್ ಬಾಸ್ ಖ್ಯಾತಿಯ ಕಾರ್ತಿಕ್ ಮಹೇಶ್, ದಿವ್ಯಾ ಉರುಡ್ಕ ಮತ್ತು ಕೆಪಿ ಅರವಿಂದ್ ಭಾಗಿಯಾಗಿದ್ದು, ಸ್ನೇಹಿತ ರಿತ್ವಿಕ್ಗೆ ಶುಭ ಹಾರೈಸಿದ್ರು. ನಾಯಕನ ಪಾತ್ರ ಪರಿಚಯಿಸುವ ಟೀಸರ್ ರಿತ್ವಿಕ್ ಮಟ್ಟದ ಹುಟ್ಟುಹಬ್ಬದಂದು ಲಾಂಚ್ ಆಗಿದ್ದು, ಪ್ರೇಕ್ಷಕರಿಗೆ ಮಾರ್ನಮಿ ಸಿನಿಮಾದ ಮೇಲಿನ ನಿರೀಕ್ಷೆಯನ್ನ ಟೀಸರ್ ಹೆಚ್ಚಿಸಿದೆ. ಆದರೆ ಸಿನಿಮಾದ ಕಥೆಯನ್ನ ನಿರ್ದೇಶಕರು ಇಲ್ಲಿಯವರೆಗೂ ಬಿಟ್ಟುಕೊಟ್ಟಿಲ್ಲ. ಇದು ರಿಷಿತ್ ಶೆಟ್ಟಿ ಅವರ ಚೊಚ್ಚಲ ನಿರ್ದೇಶನದ ಮಾರ್ನಮಿ ಚಿತ್ರದ ಮೇಲೆ ಕುತೂಹಲವನ್ನ ದುಪ್ಪಟ್ಟು ಮಾಡ್ತಾ ಇದೆ. ಇದು ರಿತ್ವಿಕ್ ಅಭಿನಯದ ಮಾರ್ನಮಿ ಸಿನಿಮಾದ ಕುರಿತು ಅಪ್ಡೇಟ್. ಮತ್ತಷ್ಟು ವಿಶೇಷ ವಿಚಾರಗಳೊಂದಿಗೆ ಮತ್ತೆ ಸಿಗ್ತೇವೆ. ಇದು 1 ಟಿವಿ.